ತಾರೀಕು 2025ರಲ್ಲಿ ಗಾಡಿ ಸರ್ವಿಸ್ ಮಾಡಿರ್ತೀನಿ ಶೋರೂಮ್ ಹೊಸ ಪೈಲ್ಯಾಂಡ್ ಶೋರೂಮ್ಗೆ ನಾನು ಶೋರೂಮ್ ಗಾಡಿ ತಗೊಂಡಿರ್ತೀನಿ. 2023 8ನೇ ತಿಂಗಳಲ್ಲಿ ಗಾಡಿ ತಗೊಂಡಿರ್ತೀನಿ ನಾನು ಇಲ್ಲಿಂದ. ಇದು ವಾರಂಟಿ ಬೇಸಿಕ್ ಮೇಲೆ ವಾರಂಟಿ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ವಾರಂಟಿಗೆ ಬ್ರೇಕ್ ಕಟ್ ಆಗುತ್ತೆ, ಬ್ರೇಕ್ ಕಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಆಯಿಲ್ ಚೇಂಜು ಮತ್ತೆ ಇದಕ್ಕೆ ಗಾಡಿ ತರ್ತೀನಿ. ಬ್ರೇಕ್ ಕಟ್ ಆಗಿದೆಯಲ್ಲ, ಕಟ್ ಆಗಿರೋದು ಇದು ಏನಾದ್ರು ಸಮಸ್ಯೆ ಆಗೋದು ಲೈನ್ ಅಲ್ಲಿ ಅಂತ ಅಂದ್ಬಿಟ್ಟು ಹೌಸಿಂಗ್ ಚೆಕ್ ಮಾಡಕ್ ಹೇಳಿರ್ತೀನಿ. ಈಗ ನಿಮ್ಮ ಯಾವ ಶೋರೂಮ್ ಇದು? ಅಶೋಕ್ ಲೈಲ್ಯಾಂಡ್ ಶೋರೂಮ್. ನೀವು ಯಾವ ಗಾಡಿ ತಗೊಂಡಿದ್ದೀರಿ? 12 ವೀಲರ್ ಸರ್. ಅಶೋಕ್ ಲೇಲ್ಯಾಂಡ್ ತಗೊಂಡಿದ್ರಿ? ಹೌದು ಸರ್. ಅಶೋಕ್ ಲೇಲ್ಯಾಂಡ್ ಶೋರೂಮ್ಗೆ ನೀವು ಸರ್ವಿಸಿಗೆ ಬಿಟ್ಟಿದ್ದೀರಿ? ಸರ್ವಿಸ್ ಬಿಟ್ಟಿದ್ದಾರೆ. ಹೇಳಿ. ಸರ್ವಿಸ್ ಬಿಟ್ಟಿದಾಗ 8ನೇ ತಿಂಗಳು 17ನೇ ತಾರೀಕಲ್ಲಿ ಗಾಡಿ ನಾನು ಸರ್ವಿಸ್ಗೆ ಒಳಗೆ ಕೊಟ್ಟಿರೋದು ಸರ್. ನನಗೆ ಒಂದು ಬಿಲ್ ಬರುತ್ತೆ ಸರ್. ಇದು ಬಿಲ್ ಬಂದಾಗ ಏನಂತ ಬರುತ್ತೆ, ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು 9ನೇ ತಿಂಗಳು 29ನೇ ತಾರೀಕಲ್ಲಿ ಇದು ಬರುತ್ತೆ ಸರ್. ನನಗೆ 30ನೇ ತಾರೀಕು ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು 30ನೇ ತಾರೀಕಿಗೆ ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು ಬರುತ್ತೆ. ವಿಡಿಯೋ ನಿಮ್ ಮಧ್ಯ ತೋರ್ಸ್ಬೇಕು ಅದನ್ನ ಪೇಪರ್ ಬಂದಿದೆ ನೋಡಿ. ಅವಾಗ ಸರ್ ಅದಾದ್ಮೇಲೆ ಮತ್ತೆ 30ನೇ ತಾರೀಕು ಕಂಪ್ಲೀಟೆಡ್ ಅಂತ ಆದ್ಮೇಲೆ ಬಂದು ನೋಡ್ತೀವಿ, ಯಾವುದೇ ರೀತಿ ಹೌಸಿಂಗ್ ಇದ್ ಮಾಡಿರಲ್ಲ, ಹೌಸಿಂಗ್ ಕಡೆ ಕೆಲಸ ಏನೂ ಆಗಿರಲ್ಲ, ಕಂಪ್ಲೀಟೆಡ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ತಿರ್ಗಾ ಇವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ 5 ಪೂಜೆ ಗಾಡಿ ಬೇಕು ಅಂತ ಅಂದ್ಬಿಟ್ಟು. ಅದು ಯಾವುದೇ ರೀತಿ ಮಾಡಿಲ್ಲ ಸರ್. ನನಗೆ ಮಧ್ಯದಲ್ಲಿ ತಿರ್ಗಾ 10ನೇ ತಿಂಗಳು 17ನೇ ತಾರೀಕೇನೋ ನನಗೆ ಫೋನ್ ಬರುತ್ತೆ ಕಂಪ್ಲೀಟೆಡ್ ಆಗಿದೆ ಅಂತ. ತಿರ್ಗಾ ಬಂದು ನೋಡ್ತೀನಿ, ನನಗೆ ಯಾವುದು ಹೌಸಿಂಗಲ್ಲಿ ಆಯಲ್ ಸುರಿತಾ ಇದ್ದು ಇದು ಪ್ಯಾಕಿಂಗು ಅಲ್ಲಿ ಚೆಕ್ ಮಾಡೋದಲ್ಲಿ ಯಾವುದೂ ಆಗಿರಲ್ಲ. ಅದಾದಮೇಲೆ ನಾನು ಹಿಂಗೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಟೈರ್ ತಗೊಳ್ಳೋದ ಅಂತ ಬಂದಿರ್ತೀನಿ. ಇದರಲ್ಲಿ ಎಕ್ಸ್ಟ್ರಾ ಟೈರ್ಗಳು ನಾನು 8 ಟೈರ್ಗಳು ತಗೊಳ್ಳೋದ ಅಂತ ಬಂದಾಗ ಇದು ಗಾಡಿ ಬಂದು ಆ ಕಡೆ ಮೂಲೆಯಲ್ಲಿ ನಿಲ್ಸಿರ್ತಾರೆ, ಕಂಪ್ಲೀಟೆಡ್ ಮಾಡಿದ್ದೀನಿ ಅಂತಾರೆ. ಕಂಪ್ಲೀಟೆಡ್ ಆಗಿರಲ್ಲ. ನನಗೆ ಬಂದು ಕಂಪ್ಲೀಟೆಡ್ ಆಗಿರೋದು ಇವ್ರದ್ದು ಇಲ್ಲಿ ಸರ್ 3ನೇ ತಿಂಗಳು 18ನೇ ತಾರೀಕು 2026ನೇ ಇಸ್ವಿಲಿ ನನಗೆ ಕಂಪ್ಲೀಟೆಡ್ ಆಗಿರೋದು ಇದು ಫೈನಲ್ ಆಗಿ. ನಂದು ಗಾಡಿ GPS ಅದೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅವ್ರದ್ದು ಶೋರೂಮಿಂದ GPS ಗಾಡಿ ಕೊಟ್ಟವ್ರೆ, ಚೆಕ್ ಮಾಡ್ಕೊಳ್ಳಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಸರ್ ಅದಿತ್ತು, ಅವ್ರ ಸಮಸ್ಯೆ ಇತ್ತು, ಇವ್ರ ಸಮಸ್ಯೆ ಇತ್ತು, ಮ್ಯಾನೇಜರ್ ಹೋಗಿಲ್ಲ, ಅವ್ರು ಹೋಗಿಲ್ಲ, ಇವ್ರು ಹೋಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಇದ್ ಮಾಡಿದ್ರು. ಅದಾದ್ಮೇಲೆ ತಿರ್ಗಾ 18ನೇ ತಾರೀಕು ಕಂಪ್ಲೀಟೆಡ್ ಆದಾದ್ಮೇಲೆ ಇವ್ರಿಗೆಲ್ಲರಿಗೂ ನಾನು ಫೋನ್ ಮಾಡಿದೆ, ಸ್ಟಾಫ್ಗಳಿಗೆ, ಸೇಲ್ಸರ್ಗೆ. ಹಿಂಗ್ ನಿಲ್ಸ್ಕೊಂಡ್ಬಿಟ್ಟಾರೆ ನನಗೆ ಲಾಸ್ ಕಟ್ಕೊಡ್ಲೇಬೇಕು, ನನ್ ನಿಲ್ಸ್ಕೊಂಡಿರೋದ್ರಿಂದ ಲಾಸ್ ಕಟ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡ್ತೀನಿ. ಇವತ್ತು ಮಾತಾಡೋದ ನಾಳೆಗೆ ಮಾತಾಡೋದ ಅಂತ ಅಂದ್ಬಿಟ್ಟು ಸರ್ ನಿನ್ನೆವರೆಗೂ ಇಲ್ಲ. ಮೊನ್ನೆ ಫೋನ್ ಮಾಡಿದಾಗ ಏನಾರು ಮಾಡ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ, ಬಿಲ್ ಕಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗಿ ಅಂತ ನನ್ಗೆ ಇದ್ ಮಾಡ್ತಿದ್ದಾರೆ. ಬಿಲ್ ಕೊಟ್ಟಿದ್ದಾರೆ? ಬಿಲ್ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಸರ್? 34,000 ಕೊಟ್ಟಿದ್ದಾರೆ. 34,000 ಬಿಲ್ ಕೊಟ್ಟಿದ್ದಾರೆ. ಹೌದು ಸರ್. 9 ತಿಂಗಳು ಗಾಡಿ ನಿಲ್ಸ್ಕೊಂಡಿದ್ದಾರೆ. 9 ತಿಂಗಳು ಸರ್, 278 ದಿನ ಸರ್. 9 ತಿಂಗಳ ಮೇಲೆ 6 ದಿನ ಇವತ್ತು ನಿಲ್ಸ್ಕೊಂಡು. ನಿಮ್ಗೆ ಎಷ್ಟು ಲಾಸ್ ಆಗಿದೆ ಇದರಿಂದ? ನನಗೆ ಸರ್ ಡೈಲಿ 10,000 ದುಡಿತಿದೆ ಸರ್. ಹೆಚ್ಚು ಕಮ್ಮಿ 27 ಲಕ್ಷ ಗಂಟೆ ಲಾಸ್ ಆಗಿದೆ. 27 ಲಕ್ಷ ಲಾಸ್ ಆಗಿದೆ. 27 ಲಕ್ಷ ನೀವು ಕಟ್ಕೊಡ್ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡಿ? ಇಲ್ಲ ಸರ್, ನಾನು ಲೋನ್ ಮತ್ತೆ ಟ್ಯಾಕ್ಸ್ ಕಟ್ಕೊಡಿ ಅಂತ ಅಂದ್ಬಿಟ್ಟು ನಾನು ಡಿಮ್ಯಾಂಡ್ ಮಾಡಿದ್ದು. ನಾನು 10,6 ಲಕ್ಷ ಕಟ್ಕೊಡಿ ಅಂತ ಇವ್ರನ್ನ ಕೇಳ್ಕೊತಾ ಇರೋದು. ಇವ್ರು ಏನ್ ಮಾಡ್ಕೋತೀಯ ಮಾಡ್ಕೊ, ಅದೇನು ಆಪ್ಷನ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಇವ್ರು ಹೇಳ್ತಾ ಇರೋದು. ನಿನ್ನೆ ಎಲ್ಲ ಮಾತಾಡಿದಾಗ ನೀನು ಮುಂದೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಮಾಡ್ತೀನಿ, ಇವಾಗ ಏನು ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ ಅಂತ ಅಂದ್ಬಿಟ್ಟು ಕೃಷ್ಣ ಸರ್ ಅಲ್ಲಿ ಇದಲ್ಲಿ ನಾನು ಫುಟೇಜ್ ಕೇಳ್ತೀನಿ ಸರ್, CC ಕ್ಯಾಮ್ರಾ ಫುಟೇಜ್ ಕೇಳಿದಾಗ ಸರ್ ಮ್ಯಾನೇಜರು ಯಾವ್ದು ಫುಟೇಜ್ ಇಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಮಾತಾಡ್ತಾರೆ ಸರ್. ಇಲ್ಲಿ ಸರ್ ಲೈಲ್ಯಾಂಡ್ ಮ್ಯಾನೇಜರ್ ಸರ್, ಈ ಸರ್ವಿಸ್ ಮ್ಯಾನೇಜರ್ ಸರ್ ಇವ್ರು ಬಂದು ನಾವೇನಾದ್ರು ವಿಡಿಯೋ ಪಾಡಿಯೋ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಕಾಲ್ ಡೀಟೇಲ್ಸ್ ತಗೊಳ್ಳಿ, ವಿಡಿಯೋ ಕೊಡಿ ಅಂತ ಅಂದ್ರೆ ಸರ್ ಇವ್ರೇನು ಹೇಳ್ತಾರೆ, ನಮ್ಮಲ್ಲಿ ಅದೇನು ಇಲ್ಲ, ಹಂಗೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಸರ್. ಯಾವುದು ಇದಿಲ್ವಂತೆ ಸರ್. ನನ್ನ ಗಾಡಿಯ ಸರ್ ಬೇಕು ಅಂತಾನೆ ಮಡಿಕೊಂಡು ಹಿಂಗೆ ಲೇಜಿತನ ಮಾಡ್ಕೊಂಡು ಇಷ್ಟಕ್ಕೆಲ್ಲ ತಂದು ನಿಲ್ಸಿರೋದು ನನ್ನ ಗಾಡಿ. ಅದೇನೈತೆ ನನಗೆ ಕಟ್ಕೊಡ್ಲಿ ಸರ್. ನನಗೆ ನೀವು ಪೊಲೀಸ್ ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಾ? ಇವಾಗ ಕೊಡ್ತೀನಿ ಸರ್. ನಾನು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಕೊಡೋ ಅಂದ್ಕೊಂಡಿದ್ದೀನಿ. ಹೆಸರು ನಂದೀಶ ಹೆಚ್ಚನ್ನ ಸರ್. ನಾನು ನಂದೇಳಿ ನಂದೀಶ್ ಅಂತೇಳಿ ನಮ್ಗೆ ಒಂದು ಸತತವಾಗಿ ಒಂದು 4-5 ತಿಂಗಳಿಂದ ಸಹ ನಮ್ಗೆ ಕರೆ ಮಾಡಿ ಹೇಳ್ತಾ ಇರ್ತಾರೆ. ಜೊತೆಗೆ ಸಹ ನಮ್ಮನ್ನ ಭೇಟಿ ಮಾಡಿದ್ರು. ಒಂದು ನಮ್ಮ ಟಿಪ್ಪರು ಕ್ಲೈಮ್ಗೆ ಹೋಗಿದೆ ಸರ್, ಇಂಜಿನ್ ಪ್ರಾಬ್ಲಮ್ ಅಂತ. ಬಟ್ ಅಶೋಕ್ ಲೈಲ್ಯಾಂಡ್ ಶೋರೂಮ್ ಅವರು ಈ ರೀತಿ ಮಾಡ್ತಾ ಇದಾರೆ ಅಂತ ಅಂದಾಗ, ಇಲ್ಲ ಶೋರೂಮ್ ಅವರು ಆ ರೀತಿ ಮಾಡಲ್ಲ, ತುಂಬಾ ಪ್ರಖ್ಯಾತಿ ಹೊಂದಿರುವಂತಹ ಶೋರೂಮ್ ಅದು. ನೀವು ಇನ್ನೊಂದ್ 2-3 ಸಾರಿ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮಾಡ್ಕೊಡ್ಬೋದು. ಹುಡ್ಕೋದು ಬೇಡ ಅಂತೇಳಿ ಇವ್ರಿಗೆ ಪ್ರತಿ ಸಾರಿಯೂ ಸಹ ನಾವು ಸಲಹೆ ಕೊಡ್ತಾ ಇದ್ದೇವೆ. ಆದ್ರೆ ಅವರು ಸಹ 9 ತಿಂಗಳ ತನಕ ಕಾಯ್ದಿದ್ದಾರೆ. ಇವರು ಬಂದು ಸಹ ಕೂತೆಲ್ಲ ಚರ್ಚೆ ಮಾಡಿದ್ದಾರೆ. ಇವರು ಯಾವುದೇ ರೀತಿಯಾದಂತಹ ಈ 9 ತಿಂಗಳಿಂದ ಏನು ಅದನ್ನ ವೆಹಿಕಲ್ ನ ನವೀಕರಣ ಮಾಡ್ಕೊಡ್ಲಿಕ್ಕೆ ತಯಾರಿಲ್ಲದ ಕಾರಣ
ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತೇ ಇದೆ ಲಾರಿಯವರ ಸಂಕಷ್ಟ ಏನಿದೆ ಅಂತ. ಪ್ರತಿ ಒಂದು ದಿನಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತೀವಿ. ಇವಾಗ ಒಂದು ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚು ಲೋನ್ನೇ ಕಟ್ಟಬೇಕು. ಅಂತದ್ರಲ್ಲಿ 9 ತಿಂಗಳಿಂದ ವಾಹನ ಈ ಶೋರೂಮ್ ಒಳಗಡೆ ನಿಂತು. ಹಂಗಾದ್ರೆ ಇವ್ರ ಪರಿಸ್ಥಿತಿ ಏನಾಗಿದೆ? ಅವ್ರು ಕೇಳ್ತಾ ಇರೋದಿಷ್ಟೇ, ನಾವು ಬಂದು ಈ ಶೋರೂಮ್ನವ್ರಿಗೆ ಕೆಟ್ಟ ಹೆಸರು ತರಬೇಕು, ಅಪಪ್ರಚಾರ ಮಾಡಬೇಕು ಅನ್ನೋದೇನಿಲ್ಲ. ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಅಶೋಕ ಲೈಲ್ಯಾಂಡ್ ವಾಹನಗಳನ್ನ ನಾವು ಬಳಕೆ ಮಾಡ್ತೀವಿ. ಯಾಕೆಂತಂದ್ರೆ ನಾವು ಡ್ರೈವರ್ ಆಗಿ, ಓನರ್ ಆಗಿ ಎಲ್ಲನೂ ಸಹ ಅಶೋಕ ಲೈಲ್ಯಾಂಡ್ ಅಂತ ಪ್ರಖ್ಯಾತಿ ಹೊಂದಿರುವಂತ ಕಂಪ್ನಿ. ದಯವಿಟ್ಟು ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ಏನು ಈ ಲಾರಿ ಮಾಲೀಕರಿದ್ದಾರೆ ಅವ್ರಿಗೆ ಸೂಕ್ತವಾದ ಪರಿಹಾರವನ್ನ ನೀವು ಮಾಡಿಕೊಡಿ. ಆ ವಾಹನವನ್ನ ದುರಸ್ತಿ ಏನಾಗಿದೆ ಅದನ್ನ ಬೇಗ ಮಾಡಿಕೊಡಿ ಅಂತ ಹೇಳಿ ನಾನು ಲಾರಿ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ಸ್. ಇವ್ರು ಹೇಳ್ತಾರೆ ಸರ್, ಅವ್ರು ಚೇಂಜ್ ಆಗಾರೆ, ಇವ್ರು ಚೇಂಜ್ ಆಗಾರೆ. ಯಾರು ಅಟೆಂಡ್ ಮಾಡಿದ್ರೆ ಕೇಳೋಣ, ಅವ್ರು ಏನು ಹೇಳ್ತಾರೆ ಕೇಳ. ನೀವು ಫೋನ್ ಇನ್ನೊಬ್ರು ಗಾಡಿ ಸರ್ವಿಸ್ಗೆ ಅಂತ ಬಂದಿದ್ದ ಸರ್. ಸರ್ವಿಸ್ ಸಂಬಂಧಪಟ್ಟವರು ಬೇರೆ ಯಾರಿಲ್ಲ ಹ್ಯಾಂಡಲ್ ಮಾಡಿ. ಅಲ್ಲ, ಈಗ ಪ್ರೆಸೆಂಟ್ ಯಾವ ಥರ ಏನಿದೆ ವಿಚಾರ ಅದನ್ನಾರು ತಿಳಿಸಿ ನಮಗೆ ಅಲ್ವಾ. ಈಗ ರೆಡಿ ಆಗಿದ್ರೆ ಕಸ್ಟಮರ್ ಕರೆಸಿ ಅವ್ರದ್ದೇನಿದೆ ಇದು ಮಾಡಿಕೊಂಡು ಇದು ಮಾಡಿ ಅಲ್ವೇ. ನಾನೇ ಕಸ್ಟಮರ್ ಸರ್, ನಾನೇ ಕಸ್ಟಮರ್. ಇವರೇ ಈಗ ಗಾಡಿ ಸರ್ವಿಸ್ ಬಂದಿತ್ತಲ್ಲ ಸರ್, ಸರ್ವಿಸ್ ಆಗಿದೆಯಾ? ಹಾಗಾದ್ಮೇಲೆ ಏನು ಮಾಡಬೇಕು? ಆಗಿದೆ. ಇನ್ಫಾರ್ಮ್ ಮಾಡಬೇಕು. ಬಿಲ್ ಕಳಿಸ್ಕೊಡಿ. ಯಾವಾಗ ಕಳಿಸ್ಕೊಟ್ಟಿದ್ದೀರಾ ಸರ್? 23 ಅಕ್ಟೋಬರ್. ಹಾಂ, ಈಗ ನೆಕ್ಸ್ಟ್ ಅವ್ರಿಗೆ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ಹಾಂ, ರಿಪೋರ್ಟ್ ಆಗಿದ್ದು ಆದಮೇಲೆ ಟೈರ್ಗಳು ಬಿಟ್ಕೊಂಡು ಕಸ್ಟಮರ್ ಯಾರು ಕಸ್ಟಮರ್ ಸಂಡೇ ಅವತ್ತು ಕಸ್ಟಮರ್ ಟೈರ್ಗಳು ಎರಡು ಬಿಟ್ಕೊಂಡು ಹಾಂ, ಗಾಡಿ ಹಿಂದೆಗಳಾಯಿತು. ಆ ಗಾಡಿನ ನಾವು ಸರ್ವಿಸ್ ಡೇ ಒಳಗಡೆ ಹಾಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅಲ್ಲ, ನೀವು ವೆಹಿಕಲ್ ತಂದ ಮೇಲೆ ಟೈರ್ ಬಿಚ್ಚಕ್ಕೆ ಹೇಗೆ ಅವಕಾಶ ಮಾಡ್ಕೊಡ್ತೀರಾ? ಇಲ್ಲ, ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿರೋ ನೋ ರಿಕ್ವೆಸ್ಟ್. ನಿಮ್ಮ ಗಾಡಿ ಒಳಗೆ ಬಂದಾಗ ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರನ್ನ ಕೇಳ್ತಾರೆ? ನಿಮ್ಮ ಕಸ್ಟಮರ್ ಖುದ್ದು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ, ಕೊಡಬಾರ್ದು. ಗಾಡಿ ಏನಾದ್ರು ಫಸ್ಟ್ ಅವ್ರು ಏನು ಆಚೆ ಮಾಡ್ಕೊಳ್ಬೇಕು ಒಳಗೆ ತಂದ್ಕೊಳ್ಳಿ. ಈಗ ನಾಳೆ ದಿವಸ ಒಳಗಡೆ ಅದಿತ್ತು ಅಂದ್ರೆ ಯಾರು ರೆಸ್ಪಾನ್ಸಿಬಲ್? ಕಸ್ಟಮರ್ ಬಂದ್ರು ರಿಕ್ವೆಸ್ಟ್ ಮಾಡಿದ್ರು. ಸರ್ ನಿಜನಾ ಟೈರ್ ಬಿಚ್ಕೊಂಡು ಹೋಗಿದ್ದು? ಟೈರ್ ಸರ್ ಏನ್ ಬಿಚ್ಚ ಇದೆ ಇದೇ ಗಾಡಿ. ಹೌದಾ? ಈಗ ಏನ್ ಬಿಚ್ಚಿದೆ ಸರ್, ಗಾಡಿ ಓಡಾಡಂಗೆ ಇದ್ ಮಾಡ್ಬಿಟ್ಟು, ಗಾಡಿ ಓಡಾಡಂಗೆ ನಿಲ್ಸ್ಬಿಟ್ಟು ನಾನು ಟೈರ್ ತಗೊಂಡೆ. ತಗೊಂಡು ನೋಡಿದ್ರ ಅವತ್ತು ಗಾಡಿ ಇನ್ಕಂಪ್ಲೀಟ್. ನನ್ಗೆ ಇವನು ಹೇಳಿರೋ ಬಿಲ್ ಕಳ್ಸಿದಾನೆಲ್ಲ ನೋಡಿ, ಅವತ್ತು ಇನ್ಕಂಪ್ಲೀಟ್ ಗಾಡಿ. ಮತ್ತೆ ಹೌಸಿಂಗ್ ಮತ್ತೆ ಇದನ್ನ ಇದ್ ಮಾಡ್ಬೇಕಿತ್ತು. ಹೌಸಿಂಗ್ ಚೆಕ್ ಮಾಡಿಸಿ ಅಂತ ಹೇಳಿದೆ. ವಾರಂಟಿ ಇತ್ತು ನನಗೆ. ವಾರಂಟಿ ಇರೋದ್ರಿಂದ ನಾನೇನಂತ ಹೇಳಿದೆ, ಚೆಕ್ ಮಾಡಿ ಆದರೆ ಇದನ್ನೇ ಕೊಡಿ. ಆಗಲ್ಲ, ಹೊಸದೇ ಹಾಕ್ಬಿಡಿ, ನಂದು ವಾರಂಟಿ ಗಾಡಿ ಅಂತ ನಾನು ಹೇಳಿದೆ. 5 ಪೂಜೆ ಗಾಡಿ ಕೊಡಿ ಅಂತ ಅಂದೆ. 5 ಪೂಜೆ ಕೊಡಲಿಲ್ಲ. ಮತ್ತು ಇಲ್ಲಿ ನೋಡಿ ಸರ್, ಇದನ್ನು ಇವನು ಬಿಲ್ ಕೊಟ್ಟಾನೆ ಅಂತ ಅಂದ್ಬಿಟ್ಟು 29:30ಕ್ಕೆ ನನಗೆ ಇದು ಮಾಡವನೆ. ಇಲ್ಲಿ 20 ಇದಕ್ಕೆ ಇದು ಮಾಡವನೆ. ನಾನು ಇಲ್ಲಿ ನನ್ನ ಫೋನಲ್ಲಿ ತಗೊಳ್ಳಿ, ಇಲ್ಲಿ 17ನೇ ತಾರೀಕು 8ನೇ ತಿಂಗಳಲ್ಲಿ ಗಾಡಿ ಬಿಟ್ಟಿರೋದು ಇಲ್ಲಿಗೆ. ಇವನು 38ಕ್ಕೆ ಇಲ್ಲಿ ಇದು ಮಾಡವನೆ. ತಿರ್ಗಾ 9:29ಕ್ಕೆ ಆಗದೆ ಅಂತ ಅಂದ್ಬಿಟ್ಟು ಬಿಲ್ ಇಲ್ಲಿ ಇದು ಮಾಡವನೆ. ಇದು ಫೇಕ್ ಸೈನ್ ನಂದೀಶ್ ಅಂತ ನೋಡಿ ಸರ್, ಯಾರಿಗೂ ಗೊತ್ತಾಯ್ತದೆ, ಎಲ್ಲರಿಗೂ ಗೊತ್ತಾಯ್ತದೆ. ಈಗ ಗಾಡಿ ಸೈನ್ ಯಾರು ಹಾಕ್ಬಿಟ್ಟಿದ್ರು? ಇಲ್ಲಿ ನಾವು ಬಂದಿಲ್ಲ ಸರ್, ತಗೊಬಿಡಿ, ಪೂರ್ತಿ ತಗೊಬಿಡಿ ಸರ್. ಸರ್ ನನ್ನ ತಗೊಳ್ಳಿ, ಆಮೇಲೆ ಕೇಳೋರಿ. ನಂದೀಶ್ ಅಂತ ಫೇಕ್ ಸೈನ್ ಬಂದಿದೆ ನಂದು. ಅದಾದಮೇಲೆ ಇಲ್ಲಿ ಡೇಟ್ ಹೊಡೆದು ಹಾಕಿದ್ದಾರೆ. ಇದು ಒರಿಜಿನಲ್ ಪೇಪರು ನಾನೇ ಕಿತ್ಕೊಂಡಿರೋದು ಅವ್ರ ಹತ್ರದಿಂದ. ಇಲ್ಲಿ ಸರ್ ಡೇಟ್ ಹೊಡೆದು ಹಾಕ್ಬಿಟ್ಟು ಇಲ್ಲಿಗೆ ಬರ್ಕೊಂಡಿದ್ದಾರೆ. ಇವರು ಒರಿಜಿನಲ್ ಸರ್, ಇದು ಮ್ಯಾನುವಲ್ ಆರ್ಡರ್ ಶೀಟು, ಮ್ಯಾನುವಲ್ ಜಾಬ್ ಕಾರ್ಡು ಸರ್. ಇಲ್ಲಿ ಸರ್, ಇಲ್ಲಿ ಹೊಡೆದಾಕವ್ರೆ. ಇಲ್ಲಿ ಸರ್ ನನ್ನ ಗಾಡಿ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕಿದ್ದಾರೆ. ಇಲ್ಲಿ ನೋಡಿ ಸರ್, ಬರೀ ಮ್ಯಾನುಫ್ಯಾಕ್ಚರ್ ಬರ್ತಿದ್ರೆ ಇಲ್ಲ ಸರ್. ಫೋನ್ ನಂಬರ್ ಸರ್ ನಮ್ಮ ಡ್ರೈವರ್ ಅವತ್ತು ನಮ್ಮ ಡ್ರೈವರ್ ನಂಬರ್ ಸರ್ ಇಲ್ಲ, ನಮ್ಮ ಡ್ರೈವರ್ ಡ್ರೈವರ್ಗೆ ಮಾಡಿ ಫೋನ್ ಮಾಡೋಕ್ಕೆ ಡ್ರೈವರ್ ನಂಬರ್ ಬರ್ಕೊಂಡು. ಆಯ್ತು, ಇದು ನಂಬರ್ ತಾನೆ, ನಂಬರ್ ಹೋದ್ರೆ ಈಗ ಬೇಗ ನಂಬರ್ ಅಲ್ಲ ಸರ್, ಇದು ಡೇಟ್ ಬರ್ದಿರೋದನ್ನೇ ಇವರು ಹೊರಹಾಕಿರೋದು. ಡೇಟ್ ಅಲ್ಲ ಸರ್, ನೋಡಿ ಸರ್, ನಂಬರ್ ನೋಡಿ ಸರ್, ನೋಡಿ ನೀವು ನೋಡಿ ಸರ್, ನೋಡಿ ಸರ್. ನಾನೇ ಮತ್ತೆ ಫೋನ್ ಮಾಡಿದ್ದೀನಿ ಇವ್ರಿಗೆ. ಏನಂತ ಮತ್ತೆ ಡೈಲಿ 2 ದಿನಕ್ಕೆ 3 ದಿನಕ್ಕೆಲ್ಲ ಫೋನ್ ಮಾಡಿದ್ದೀನಿ. 11ನೇ ತಿಂಗಳಿಂದ ಇವ್ರ ಜೊತೆ ಫಾಲೋ ಅಪ್ ಮಾಡಿದ್ದೀನಿ. ಈಗ ಗಾಡಿ ಸರ್ವಿಸ್ ಆಗಿದೆ ಅಲ್ವಾ? ಆಯ್ತು, ಈಗ ನವೆಂಬರಲ್ಲಿ ಸರ್, ನವೆಂಬರ್ ತಿಂಗಳಿಂದ ಅವ್ರು ಚೇಂಜ್ ಆಗಿದ್ರು, ಚರಣ ಚೇಂಜ್ ಆದ್ರು, ಇವ್ರದ್ದು ಅದು ಇದು ಅನ್ಕೊಂಡು ಇವರು
ಈಗ ಸರ್ ನಿಮಗೆ ಗಾಡಿ ಸರ್ವಿಸ್ ಆಗಿದೆ, ನಿಮಗೆ ಗಾಡಿ ಕೊಡಬೇಕಲ್ವಾ? ಸರ್ವಿಸ್ ಆಗಿದೆ ಸರ್, ನನಗೆ ಏನು 9 ತಿಂಗಳಿಂದ ನಿಲ್ಸ್ಕೊಂಡಾರೆ, ಅದನ್ನೇನು ನನಗೆ ಲಾಸ್ ಬಂದೈತೆ ಕಟ್ಕೊಡ್ಬೇಕು ಸರ್. ಮೊದಲನೇ ಬಿಲ್ ಕೊಟ್ಟಾಗ ಇನ್ಕಂಪ್ಲೀಟ್ ಗಾಡಿ ನನಗೆ ಅವಾಗೇನು ಫುಲ್ ಇದಾಗಿದೆ, ಫೈನಲ್ ಆಗಿಲ್ಲ. 2ನೇ ಬಿಲ್ ಕೊಟ್ಟಾಗ ಫುಲ್ ಫೈನಲ್ ಆಗಿದೆ. 2ನೇ ಬಿಲ್ ಅಲ್ಲಿಗೂ 7-8 ತಿಂಗಳು ನಾನು ಲಾಸ್ ಇತ್ತಲ್ಲ ನನಗೆ. 7-8 ಅಲ್ಲ, ನೀವು ಅಷ್ಟು ಲಾಂಗ್ ಟೈಮ್ ಯಾಕೆ ತಗೋತೀರಾ? ಬಿಲ್ಗಳು ಇಲ್ಲೇ ಸರ್, ಇಲ್ಲೇ ನಂದು ಸರ್ ಈಗ 7 months ಗ್ಯಾಪ್ ಇಲ್ಲೇ ಸರ್. ಫಸ್ಟ್ ಬಿಲ್ ಸರ್ ಇವ್ರ ಹತ್ರನೇ ಸರ್ ನನ್ನ ಗಾಡಿ ಮೈನ್ GPS ಇದೆ ಮತ್ತು ಇದಿದೆ. ಈ ಬಿಲ್ ಕೊಟ್ಟಾಗ ಸರ್ ನನಗೆ ಗಾಡಿ ಕಂಪ್ಲೀಟೆಡ್. ಗಾಡಿ ಇದು ವಿಡಿಯೋನೂ ಕೊಡ್ತೀನಿ, ನಮ್ಮ ಡ್ರೈವರ್ ಕಳಿಸಿರೋದು ಕಂಪ್ಲೇಂಟ್ ಏನಾಗೈತೆ ಅದಕ್ಕೆ ಸರ್. ಆ ಬಿಲ್ ಕೊಟ್ಟಾಗ ಕಂಪ್ಲೀಟೆಡ್ ಗಾಡಿ. ಇವಾಗ 10/3/2026 ಮಾರ್ಚಲ್ಲಿ 2026 ಮಾರ್ಚಲ್ಲಿ ಇದು ಮೊದಲು ಬಿಲ್ ಕೊಡ್ತಾನೆ ಸರ್. ಇಲ್ಲಿ ಸರ್ ಮೊದಲು ಬಿಲ್ ಕೊಡ್ತಾನೆ ಸರ್. ಇವರು ಫುಟೇಜ್ ಕೂಡ ಕೇಳಿ ಸರ್, ಅಷ್ಟು ಇದಿತ್ತು ಅಂತ ಅಂದ್ರೆ ಸರ್ ನನಗೆ CCTV ಏನೈತೆ, ನಾನು ಮತ್ತೆ ನೆಕ್ಸ್ಟ್ ಫೋನ್ ಮಾಡಿರೋದು ಇವನಿಗೆ ಫೋನ್ ಮಾಡಿದ್ದೀನಿ. ಅಮಿತ್ ಫೋನ್ ಮಾಡಿದ್ದೀನಿ ಏನು ಸರ್. ಇವ್ರಿಗೆ ಮತ್ತೆ 11ನೇ ತಿಂಗಳಿಂದ ಇವ್ರಿಗೆ ಪಿಕಪ್ ಮಾಡ್ಕೊಂಡ್ ಬಂದಿರೋದು ನಾನು ಫೋನು. ಅದಾದ್ಮೇಲೆ ಈ ಡೇಟ್ಗೆ ನನಗೆ ಗಾಡಿ ಫುಲ್ ರೆಡಿ ಆಗಿರೋದು. 18 ಸರ್. ಇಲ್ಲಿ ಇನ್ನೊಂದು ನೋಡಿ ಸರ್, ಯಾವ್ದು ಕೊಟ್ಟಿರಿ, ಯಾವ್ದು 18 ಅದಕ್ಕೆ ನನ್ನ ಗಾಡಿ ಫುಲ್ 18/3/26 ಫುಲ್ ಕ್ಲಿಯರ್ ಆಯ್ತು. ಅವಾಗ ನೀವು ತಗೊಂಡು ಹೋಗಿಲ್ವಾ? ಅವಾಗ ನನಗೆ ಸರ್ ನಾನು ಲೋನ್ ಕಟ್ಟಿಲ್ಲ, ನಾನು ಮತ್ತೆ ಗಾಡಿದ ಲೋನ್ ಕಟ್ಟಿಲ್ಲ. ಅಲ್ಲಿಂದ ನಿಲ್ಸ್ಕೊಂಡಿದಾರಲ್ಲ, ಮತ್ತೆ ತಗೊಂಡು ಬೇಗ ಕೊಟ್ಟಿದ್ರೆ ದುಡ್ದಾರ ಕಟ್ಬೋದಾಯ್ತು. ಈ ವಿಚಾರ ಆವಾಗಲೇ ಬಂದಂಗೆ ಯಾಕೆ ಕೊಡ್ತಿದ್ರು ನಮ್ಮ ಗಮನಕ್ಕೆ? ನಾಳೆ ಮಾಡ್ತೀವಿ ಸರ್ ನೆನ್ನೆ ನಮ್ದು ಇವರು ಕನ್ವರ್ಸೇಷನ್ ವಾಟ್ಸಪ್ನಲ್ಲಿ ನೋಡಿ ಆಗಸ್ಟ್ ಗಾಡಿ ಬಿಟ್ಟಿದ್ದೀರಾ ರಿಪೋರ್ಟ್ ಆಯ್ತು. ಅದಾದ್ಮೇಲೆ ನಾನು ಫೋನೇ ಎತ್ತಿಲ್ಲ ಸರ್. ಕಾಲ್ ಡೀಟೇಲ್ಸ್ ಕಳಿಸಿ ಸರ್, ನಿಮ್ಮ ಮುಖಾಂತರ ಕಾಲ್ ಡೀಟೇಲ್ಸ್ ಬರಲಿ. ಅಮಿತ್ ಫೋನ್ ತೆಗ್ದಿಲ್ಲ ಸರ್. ಅವಾಗಿಂದ ನನಗೆ ಫೋನ್ ಎಲ್ಲ ನಿಮಗೆ ಮೆಸೇಜ್ ಮಾಡಿದ್ಕೆ ಅವತ್ತು ಲಾಸ್ಟ್ ಮೆಸೇಜ್ ಅದು ರಿಪೋರ್ಟ್ ಅಲ್ಲೇ ಓಪನ್ ಮಾಡಿದ್ದೆ ಗಾಡಿ. ಬಟ್ ಸಡನ್ ಆಗಿ ವೀಲ್ ಬಿಟ್ಕೊಂಡು ಹೋದ್ರು. ನಾನು ಹೇಳ್ದಾಗೆ ಅದು ಗಾಡಿನ ತಂದು ನಾವು ಬೇಗ ಹಾಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅದಾದ್ಮೇಲೆ ವೀಲ್ ಬೇರೆ ನೆಕ್ಸ್ಟ್ ಅವ್ರಿಗೆ ಯಾವಾಗ ಮೆಸೇಜ್ ಮಾಡಿದ್ರೆ ನೋಡಿ ಸೆಪ್ಟೆಂಬರ್ 10ಗೆ ಈ ಥರ ವರ್ಕ್ ಇದೆ ಅಂದ್ಬಿಟ್ಟು ನಾನು ಒಂದು ಎಸ್ಟಿಮೇಷನ್ ಕೊಟ್ಟೆ ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ವಾಟ್ಸಪ್ಪಲ್ಲಿ ಇದೆ, ನನ್ನ ಹತ್ರನೂ ಇದೆ. ಕಳಿಸಿದ್ರು. ನಾನೇನು ಮಾಡಿದೆ ಸರ್, ಕಳಿಸಿದ್ರು ಸರ್. ಏನೇನು ಕೆಲಸ ಮಾಡಬೇಕು ಬಿಡಬೇಕು ನನ್ನ ಫೋನಲ್ಲೇ ಇರೋ ಮಾತಾಡಿದೆ. ಏನಂತ ಮಾತಾಡಿದ್ರು? ನನಗೆ ಇಷ್ಟು ಕ್ಯಾನ್ಸಲ್ ಮಾಡಿ ಇಷ್ಟು ನಾನು ಕೆಲಸ ಏನಿದೆ ಹೇಳಿದ್ದಾರೆ, ಕೆಲಸ ಎಲ್ಲ ಮಾಡಿಬಿಟ್ಟು ನಾವು ಅವ್ರಿಗೆ ಅಕ್ಟೋಬರ್ 23ಗೆ ಬಿಲ್ ಕಳಿಸ್ಕೊಟ್ಟೆ. ಕೆಲಸ ಆಗಿದೆ. ಕೊಡಪಲ್ಲಿ ಫೋನ್ ನನ್ಗೆ ಕೊಡಪಲ್ಲಿ ಅದನ್ನ ಟೈಮಲ್ಲಿ ಬಂದಿಲ್ಲ. ಅಕ್ಟೋಬರ್ 23 ಬಿಲ್ ಕಳಿಸಿದ್ವಿ. ಬಿಲ್ ಇಟ್ಟಿದೆ ಸರ್. ನೀವು ಕಳಿಸಿರೋದು ಅಕ್ಟೋಬರ್ ಕಳಿಸಿದ್ದಾನೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಾಗ ಈ ಬಿಲ್ನು ಕೊಟ್ಟಿದ್ದಾನೆ ನನಗೆ. ಈ ಬಿಲ್ ಮೊಬೈಲ್ ಮುಖಾಂತರನೇ ಸೆಂಡ್ ಆಗಿದೆ. ಸರಿ, ಬಂದೆ ನಾನು ಕಾಂಟ್ಯಾಕ್ಟ್ ಮಾಡೋದು ಅವಾಗ ನಾನು ಇನ್ಕಂಪ್ಲೀಟೆಡ್ ಸರ್ ಗಾಡಿ. ಇವನ್ ಡೀಟೇಲ್ಸ್ ಅವತ್ತಿಂದ ಈ ಡೇಟ್ ಏನಿದೆ ಮನೆಯಲ್ಲೆಲ್ಲ ನೋಡ್ಬೇಕಲ್ವಾ ಆ ಟೈಮಲ್ಲಿ ಬಂದು ಸರ್ ಡೈಲಿ ಫೋನಲ್ಲಿ ಮಾತಾಡಿದೆ. ಹೌಸಿಂಗ್ ಅಲ್ಲ ಗಾಡಿ ಕಂಡೀಷನ್ ಮಾಡೋರು ನೀವು ಬಂದು ನೋಡ್ಬೇಕಲ್ವಾ? ಡ್ರೈವರ್ ಕಳಿಸಿದೆ ಸರ್. ಡ್ರೈವರ್ ಕಳಿಸಿದಾಗ ಇನ್ಕಂಪ್ಲೀಟೆಡ್ ಗಾಡಿ. ಇವನು ಡ್ರೈವರ್ ಇಲ್ಲಿ ಕೇಳೋದ ಡ್ರೈವರ್ ಇಲ್ಲಿ ಸಣ್ಮುಗ ಅಂದ್ಬಿಟ್ಟು ಸರ್ ಡೀಟೇಲ್ಸ್ ಕಳ್ಸಾನೆ ಸರ್. ಇಲ್ಲೇ ಅವ್ರು ಕಳ್ಸೋದ್ರಿ. ಈಗ ಸರ್ ಗಾಡಿ ಬಿಚ್ಚಿರೋದ ನಿಮಗೆ ಡೇಟ್ ಕೊಟ್ಟಲ್ವಾ ಇವನು ಸಣ್ಮುಗ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಸರ್. ನನಗೆ ನನ್ನ ಡ್ರೈವರ್ ಇದ್ದನು ಡೀಟೇಲ್ ಕೊಟ್ಟಿದ್ದಾನೆ ನನಗೆ. ಏನಂತ ಕೊಟ್ಟಾಗ ಕಾಲ್ ಮಾಡಿ. ಇಲ್ಲ ಸರ್, ನನ್ನ ವಾಟ್ಸಪ್ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಸರ್. ಅವನು ವಾಟ್ಸಪ್ ತೋರಿಸಿ ಒಪ್ಕೊಂಡಿರ್ತಾನೆ. ಈ ಗಾಡಿ ಆಯ್ತು, ಈ ಗಾಡಿ ಇನ್ಕಂಪ್ಲೀಟೆಡ್ ಅಂತ ಸರ್. ಅದನ್ನ ಡ್ರೈವರ್ ಮಾತಾಡ್ತಾರೆ, ಗಾಡಿ ಸಂಬಂಧ ಓನರ್ ಬಂದು ಮಾತಾಡ್ತಾರೆ. ನಾನೇ ಒಂದು ಇವರು ನಾನು ಪ್ರತಿ ಸರಿ ನಾನು ಇನ್ನೂ 3 ಗಾಡಿ ಸರ್ ಇವ್ರಲ್ಲಿ ತೊಗೊಂಡಿರೋದು. ಈತ ಕೇಳಿ ಸರ್ 3 ಗಾಡಿ ತೊಗೊಂಡಿರೋದ್ರಲ್ಲಿ ಪ್ರತಿ ಸಾರಿನ ನಾನು ಡ್ರೈವರ್ ಕಳಿಸ್ಬಿಟ್ಟೆ. ನಾನು ಫೋನ್ ಪೇ ಮಾಡ್ಬಿಟ್ಟು ಗಾಡಿ ಎತ್ಕೊಳ್ತಿದ್ದು, ಇಲ್ಲ ಕ್ಯಾಶೇ ಡ್ರೈವರ್ ಕೈ ಕೊಡ್ತಿದ್ದು. ಏನೂ ಇಲ್ಲ, ಪರಿಚಯ ಅಂತ ಆಗೋದಂತ ಅಕ್ಕಪಕ್ಕದ ಗ್ಯಾರೇಜಲ್ಲಿ ಪರಿಚಯ ಮಾಡ್ಕೊಂಡಂಥ ಹುಡುಗರು ಇದ್ದರು, ಕೊಟ್ಟಿದ್ರು. ಈ ಗಾಡಿಗೆ ಸರ್ ನಾನೇ ಪ್ರೆಷರ್ ಹಾಕಿದ್ರು, ಎಷ್ಟೇ ಪ್ರೆಷರ್ ಹಾಕಿದ್ರು ಇನ್ಕಂಪ್ಲೀಟೆಡ್. ನಾನು ಏನೇ ಪ್ರೆಷರ್ ಹಾಕಿದ್ರು ಯಾವಾಗಲೂ ಗಾಡಿ ಇನ್ಕಂಪ್ಲೀಟೆಡು. ನಿಮ್ಮ ಕೈ ಕೊಟ್ಟಿರೋ ಬಿಲ್ಲಲ್ಲಿ ಕಂಪ್ಲೀಟೆಡು. ಅವತ್ತೇ ನಾನು ಕುದುರೆ ಮಾತಾಡಬೇಕು, ನಿಮಗೆ ಸಂಬಂಧಪಟ್ಟ ತರಿಸಿ ಅಂತ ಅಂದಾಗ ಸರ್ ನಿನ್ನೆ ಬಂದಿದ್ರು ಆ ಟೈಮಲ್ಲಿ. ಹಾಂ ಸರ್ ಬಂದಿದ್ದೀನಿ. 2-3 ಮೀಟ್ ಮಾಡಿದ್ದೀನಿ. ನೀವು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅವ್ರಿಗೂ ಫೋನ್ ಮಾಡಿದ್ದೀನಿ. ನೀವು ಈ ಗಾಡಿ ಕೊಟ್ಟರೆ ಎಲ್ಲ ಆಗಿದೆ, ಇಲ್ಲಿ ಬಿಟ್ಟಿದೆ, ಇದೇಕೆ ಹಿಂಗೆ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಸರ್ ದಯವಿಟ್ಟು ನನಗೆ ಇದು ಮಾಡಿಕೊಡಿ. ಇದು ನನಗೆ ತುಂಬ ಲಾಸ್ ಆಯ್ತಿದೆ.
ಲೋನುಗಳ ನೀವು ಇದು ಮಾಡಬೇಕಾಯ್ತದೆ ಅಂತ ಅಂದಾಗ ಅವಾಗಲೂ ನನ್ನ ಜೊತೆ ಇವ್ರೇನು ಮಾತಾಡಲಿಲ್ಲ. ಏನಂತ ನಾವು ಮೇಲ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ವೆಯ್ಟ್ ಮಾಡಿಸಿದ್ರು. ಮ್ಯಾನೇಜರ್ ಹತ್ರ ಮಾತಾಡಿ ಸರ್, ಅದೆಲ್ಲ ವೆಯ್ಟ್ ಮಾಡಿಸ್ತಾರೆ ಸರ್. ರಾಘವೇಂದ್ರ ಸರ್ ಅಂತ ಅಂದ್ಬಿಟ್ಟು ಇನ್ನೊಬ್ರು ಅವ್ರೆ ಸರ್, ಇದು ಅವ್ರೇ ಸರ್ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡಿಸಿದ್ರು ನನ್ನ. ಸರ್ ನೀವು 15ರಿಂದ ಇಲ್ಲಿ ಗಂಟೆ ವೆಯ್ಟ್ ಆಗಿತ್ತು ಅಂತಂದರೆ ನನಗೆ ವೆಯ್ಟ್ ಮಾಡಿಸ್ಕೊ ಬಂದರು. ಮಾರ್ಚ್ 5ನೇ ತಿಂಗಳು 2 ತಿಂಗಳಾಗಿದೆ. ಹಾಂ, ನಾನೇನು ಹೇಳಿದೆ, ನಾನು ಹಿಂಗೆ ಕೇಳ್ತೀನಿ, ನಿಮ್ಮ ಸಂಬಂಧಪಟ್ಟ ಯಾವ ಅಧಿಕಾರಿಗಳಿದ್ದಾರೋ ಕರ್ಸ್ಕೊಳ್ಳಿ. ಈಗ ಮೇನ್ ಇನ್ಚಾರ್ಜ್ ಯಾರಿದ್ರು ಅದಕ್ಕೆ? ಅದನ್ನ ನಿನ್ನೆ ಇವ್ರಿಗೆ ಕೊಟ್ಟರು, ಕೃಷ್ಣ ಸರ್ ಅಂದ್ಬಿಟ್ಟು ಇವ್ರಿಗೆ ಕೊಟ್ಟರು. ಬನ್ನಿ ಬನ್ನಿ. ನಾನು ಅವ್ರಿಗೂ ಹೇಳಿದೆ ಸರ್ ಈಗ ಅವರು ಬಿಟ್ಟು ಹಾಗಾಗಿ ಈಗ ಗಾಡಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೇನು ಗೊತ್ತಲ್ಲ, ನಮಗೆ ಎಷ್ಟು ದಿವಸ ಆಗಿದೆಯಲ್ಲ, ನಮಗೆ EMI ಇರುತ್ತೆ, ಟ್ಯಾಕ್ಸ್ 1,10,000 EMI ಸರ್ ಒಂದು ತಿಂಗಳಿಗೆ. ನನಗೆ ಸರ್ ಸರ್ವಿಸಲ್ಲಿ ಸರ್ ಅವತ್ತೇ ಆಗ್ಬಿಡ್ಬೇಕಾಯ್ತು ಅಂತ ನಾನು ಹೇಳ್ತಾರೆ ಸರ್ ನಾನು ಹೇಳ್ತಾ ಇರೋದು ಇವರು ಇವತ್ತು ಸರ್ ಇವತ್ತು ಅವತ್ತೇ ಹಾಕಿ ಅವತ್ತೇ ಗಾಡಿನೇ ಅಲ್ಲ. ಈಗ ನಿಮ್ಗೆ 18ನೇ ತಾರೀಕು ಮಾರ್ಚಲ್ಲಿ ರೆಡಿ ಆಗಿತ್ತು ಪದೇ ಪದೇ ಅವ್ರು ಮತ್ತೆ ಇದು ಆಗಿಲ್ಲ ಅಂತ ಹೇಳಿ ಸರ್ ಏನಾಗಿಲ್ಲ ಸರ್. ಶೋರೂಮ್ ಅಂತಂದ್ರೆ ನಾನು ಹೇಳ್ತೇನೆ ಸರ್, ನಾವು ಬಂದಿಲ್ಲ, ನಾವು ಇದು ಮಾಡಿಲ್ಲ, ನಮ್ಮ ಮೇಲೆ ತಪ್ಪಿದೆ ಅಲ್ವ ಸರ್. ನನಗೆ ಕೋರ್ಟ್ ಫುಟೇಜ್ ಕೊಡಲಿ ಸರ್. ನಾನು ಏನು ಬಂದಿಲ್ಲ, ಏನು ಮಾಡಿಲ್ಲ, ಏನು ಕೇಳಿಲ್ಲ ಅದಕ್ಕೆ. ನನ್ನ ಗಾಡಿ ಕಸ್ಟಮರ್ ಈ ಶೋರೂಮ್ ಮಾಡಿದ್ದು ಬಂದು ಕೇಳಿಲ್ಲ ಅಂತ ಅನ್ನೋಕ್ಕೆ ಸರ್ ಅವರೊಂದು ಪ್ರೂಫ್ ಇರ್ತಾರೆ, ಇಲ್ಲ ಕಾರ್ ಡೀಟೇಲ್ಸ್ ನಾನು ಫೋನ್ ಮಾಡಿರೋ ತೋರಿಸ್ಕೊಳ್ಳಿ, ಮತ್ತೆ ನನಗೆ ಚೇಂಜ್ ಕ್ಯಾಮ್ರಾ ಡಿವೈಸ್ ಕೊಡಿ. ಅವ್ರ ಡೇಟಲ್ಲಿ ಇರುತ್ತೆ, ಒಂದು ಶೋರೂಮ್ ಮೇಲೆ ಈಗ ನೀವು ಬಂದಿದ್ರಲ್ಲ, ಬಂದಾಗ ಅವ್ರ ಗಾಡಿ ರೆಡಿ ಆಗಿದೆ ತೊಗೊಂಡೋಗಿ ಅಂತ ಹೇಳಿದ್ರ? ನಾನು ಬಂದಿದ್ದಾಗಲ್ಲ, ನಾನು ಬಂದಾಗ ಎಲ್ಲ ಇನ್ಕಂಪ್ಲೀಟು. ಗಾಡಿ ರೆಡಿ ಮಾಡ್ತೀವಿ, ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀವಿ ಅಷ್ಟೇ ಆ ಥರ ಹೇಳಿದ್ರ? ಸರ್ ಬಂದಿದ್ದಾಗ ಸರ್ ಇವತ್ತು ಕಂಪ್ಲೇಂಟ್ ಇದೆ, ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅದು ನಾನು ಇದನ್ನ ರಿಪೇರಿ ಮಾಡಿ ಕೊಟ್ಟಿದ್ದೀವಿ. ಇದು ಸರ್ ಇದು ಬೇಕು ಸರ್. ಇದನ್ನ ನಂದೇ ಫೇಕ್ ಸೈನ್ ಮಾಡಿದ್ದಾರೆ. ಸೈಟ್ ಹಿಡಿಯುವ್ರೆ, ಒಂದು ನಿಮಿಷ ಇದೆ. ಅದ್ರಲ್ಲಿ ಏನು ನಾನು ಕಂಪ್ಲೇಂಟ್ ಇದೆ ಬಂದೇ ಇಲ್ಲ, ಅಟೆಂಡ್ ನಮ್ಮ ನೆಟ್ವರ್ಕ್ ಚೆಕ್ ಮಾಡಿ, ನಾನು ಬಂದೇ ಇಲ್ಲ. ಸರ್ ಈ ಟೈಮಲ್ಲಿ ಯಾರು ಸೈನ್ ಮಾಡಿದ್ರು ಸರ್? ಡೇಟ್ ಅಲ್ಲಿ ಯಾರು ಸೈನ್ ಮಾಡಿದ್ರು? ಸರ್ ಡ್ರೈವರ್ಗಳು ಬಂದಿರ್ತಾರೆ, ಸೈನ್ ಮಾಡಿರ್ತಾರೆ, ಅದು ಯಾರು ಮಾಡಿದಾರೆ ಅಂತ ನಮ್ಮ ಡ್ರೈವರು ಬಂದಿಲ್ಲ ಸರ್. ಫೋನ್ ಮಾಡಿ ಅವ್ರು. ಹಾಂ ಮಾಡ್ತೀನಿ ಸರ್. ಬಂದ್ರ ಸೈನ್ ಮಾಡ್ತಾರೆ ಕೇಳ. ನನ್ನ ಹೆಸರು ಈಗ ಅಲ್ಲಿ ಸೈನ್ ಮಾಡಿ ಕ್ಯಾಮ್ರಾ ಡೇಟ್ ಇರುತ್ತಲ್ಲ, ಚೆಕ್ ಮಾಡಿ ಯಾರು ಸೈನ್ ಮಾಡ್ತಾರೆ ಅಲ್ವೇ? ಇಲ್ಲ ಸರ್, ಇನ್ನೊಂದು 29ನೇ ತಾರೀಕಲ್ಲಿ ಬಂದ್ಬಿಟ್ಟು ನೀವು ಗಾಡಿ ಹತ್ರ ಬಂದ್ಬಿಟ್ಟು ನಮ್ಮ ಗಾಡಿ ಸರ್ವಿಸ್ ಬಿಟ್ಟಿದ್ವಲ್ಲ ನೋಡಿ, 8ನೇ ತಿಂಗಳು 17ನೇ ತಾರೀಕಲ್ಲಿ ಆ ಗಾಡಿಗೆ ಬಂದ್ಬಿಟ್ಟು ಸೈನ್ ಮಾಡಿದ್ರಾ ನೀವು? 9ನೇ ತಿಂಗಳು 1-1.5 ತಿಂಗಳು ಬಿಡ್ಕೊ ಬಂದು ಸರ್ವಿಸ್ ಇದು ಬರ್ತಾರೆ ಕಂಪ್ಲೇಂಟ್ ಹೇಳ್ಬಿಟ್ಟು ಏನಾದ್ರು ಸೈನ್ ಮಾಡಿದ್ರಾ? ಇಲ್ಲ, 8ನೇ ಸರ್ವಿಸ್ ಬಿಟ್ಟಿದ್ನಲ್ಲ ನೋಡಿ, ಈಗ ನಿಂತದಲ್ಲ ಶೋರೂಮಲ್ಲಿ 9099 ಶೋರೂಮಲ್ಲಿ ಇತ್ತಲ್ಲ ಆ ಗಾಡಿಗೆ ಓಡಿಸ್ತಿದ್ದ ಗಾಡಿ 1 ತಿಂಗಳು ಓಡಿಸಿದ್ರಲ್ಲ ನೀವು. ಅದಾದ್ಮೇಲೆ ಶೋರೂಮ್ ಅದು ಸರ್ವಿಸ್ ಮಾಡಿಸ್ಕೊಂಡು 1 ತಿಂಗಳು ಓಡಿಸ್ತಿರಲ್ಲ, ಅದಾದ್ಮೇಲೆ ನೀವು ನಂದೀಶ್ ಅಂತ ಬಂದು ಸೈನ್ ಮಾಡಿದ್ರ ನನ್ನ ಹೆಸರ ಶೋರೂಮ್ಗೆ? ಆ ಡೇಟ್ಗೆ ತೆಗ್ಸಿ ಸರ್, ಚೆಕ್ ಮಾಡೋದ್ರಲ್ಲಿ CC ಕ್ಯಾಮರಾ ಇರುತ್ತೆ. ಸರಿ ಸರ್, ಇಲ್ಲ ಸರ್ ನೋಡಿ ಸರ್, ಅದು ಸೈನ್ ಈ ಡೇಟಲ್ಲಿ ಏನೇನು ಮಾಡವ್ರೆ ಅಂತ ಅಂದ್ಬಿಟ್ಟು ಸರ್ ಇದೇ ವಾಟ್ಸಪ್ಪಲ್ಲಿ ನಾನು ಪ್ರೂಫ್ ಕೊಡ್ತೀನಿ ಸರ್. 7 ಮಂತ್ಸ್ CC ಕ್ಯಾಮ್ರಾ ವರ್ಕ್ ಆಗ್ತದೆ. ಅದು ಅಲ್ಲಲ್ಲ, ಸೈನ್ ಮಾಡಿರೋದು ಯಾರು ಮಾಡಿದಾರೆ ಗೊತ್ತಿಲ್ಲ, ಡ್ರೈವರ್